ಮಿತ್ರರೇ ನಮಸ್ಕಾರ. ಮಿತ್ರರೇ, ಕರ್ನಾಟಕದಲ್ಲಿ ಮೇಲಿಂದ ಮೇಲೆ ದೊಡ್ಡ ದೊಡ್ಡ ರಾಜಕೀಯ ಬೆಳವಣಿಗೆಗಳಾಗೋದಕ್ಕೆ ಶುರುವಾಗಿದೆ. ಒಂದು ಕಡೆ ಸಿಎಂ ಬದಲಾವಣೆಯ ಚರ್ಚೆ ಬಹಳ ಮುನ್ನೆಲೆಗೆ ಬಂದಿದೆ. ಕಾರಣ ಏನು ಕೇಳಿದ್ರೆ, ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯನವರಿಗೆ ದೆಹಲಿಯಿಂದ ಬುಲಾವ್ ಬಂದಿದೆ. ಸೋನಿಯಾ ಗಾಂಧಿಯವರ ನಿವಾಸದಲ್ಲೇ ಸಭೆ ಆಗುತ್ತಂತೆ. ಅದರ ಅರ್ಥ ಏನು ಕೇಳಿದ್ರೆ, ಸಿದ್ದರಾಮಯ್ಯನವರನ್ನ ಬದಲಾಯಿಸೋದಕ್ಕೆ ಅಥವಾ ಅವರನ್ನು ಕನ್ವಿನ್ಸ್ ಮಾಡೋದಕ್ಕೆ ಕಾಂಗ್ರೆಸ್ ಕೈ ಹಾಕಿದೆ ಎನ್ನುವಂತಹ ಸುಳಿವು ಸಿಗ್ತಾ ಇದೆ. ಇದರ ಜೊತೆಗೆ ರಾಜ್ಯದ ಜನರಿಗೆ ಇನ್ನೊಂದು ಸುದ್ದಿ ಇದೆ. ಅದೇನು ಕೇಳಿದ್ರೆ, ಒಂದು ಕಡೆ ಮುಖ್ಯಮಂತ್ರಿಯ ಬದಲಾವಣೆ, ಇನ್ನೊಂದು ಕಡೆ ಗ್ಯಾರಂಟಿಗಳಲ್ಲೂ ಕೂಡ ಬದಲಾವಣೆಯನ್ನು ತರೋದಕ್ಕೆ ಕಾಂಗ್ರೆಸ್ನ ಸರ್ಕಾರ ಹೊರಟಿದೆ ಅಂತ. ಮುಖ್ಯವಾಗಿ 2 ಯೋಜನೆಗಳು. ಒಂದು ಗೃಹಲಕ್ಷ್ಮಿ, ಅಂದರೆ ಮನೆಯ ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಸಿಗ್ತಾ ಇದೆಯಲ್ಲ ಅದು, ಜೊತೆಗೆ ಗೃಹ ಜ್ಯೋತಿ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್. ಈ 2 ಯೋಜನೆಯಲ್ಲಿ ಬಹಳ ದೊಡ್ಡ ಮಾರ್ಪಾಡನ್ನು ತರೋದಕ್ಕೆ ಸರ್ಕಾರ ಮುಂದಾಗಿದೆ. ಆ ರೀತಿಯ ದೊಡ್ಡ ಚರ್ಚೆ ನಡೆದಿದೆ. ಮಾರ್ಪಾಡು ತರೋದು ಅಂತಂದರೆ ಅನೇಕರನ್ನ ಈ ಯೋಜನೆಯಿಂದ ಕೈ ಬಿಡುವಂತಹದ್ದು. ಹಾಗಾದರೆ ಮಿತ್ರರೇ, ಯಾಕೋಸ್ಕರವಾಗಿ ಗ್ಯಾರಂಟಿ ಯೋಜನೆಗಳಲ್ಲಿ ಬದಲಾವಣೆ ಆಗ್ತಾ ಇದೆ? ಯಾರ್ಯಾರು ಈ ಯೋಜನೆಯಿಂದ ವಂಚಿತರಾಗ್ತಾರೆ? ಅನಿವಾರ್ಯತೆ ಏನಿದೆ? ಸರ್ಕಾರ ಯಾಕೆ ಈ ತೀರ್ಮಾನಕ್ಕೆ ಕೈ ಹಾಕ್ತಾ ಇದೆ? ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, 2023ರ ಚುನಾವಣೆಯಲ್ಲಿ ಬಹಳ ಸದ್ದು ಮಾಡದಂತಹ ವಿಚಾರ ಏನು? ಗ್ಯಾರಂಟಿ ಯೋಜನೆಗಳು. ಅದರಲ್ಲೂ ಸಿದ್ದರಾಮಯ್ಯನವರ ಭಾಷಣ. ಕಾಕಾ ಪಾಟೀಲ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ನನಗೂ ಫ್ರೀ, ಎಲ್ಲರಿಗೂ ಫ್ರೀ. ಇತ್ತ ಕಡೆಯಲ್ಲಿ ಡಿ.ಕೆ. ಶಿವಕುಮಾರ್ ಭಾಷಣ. ಉಚಿತ, ಖಚಿತ, ನಿಶ್ಚಿತ. ಹೀಗೆ ಕಾಂಗ್ರೆಸ್ನವರು ಪ್ರಚಾರ ಮಾಡಿದ್ರು. ಅನಂತರ ಅಧಿಕಾರಕ್ಕೂ ಕೂಡ ಬಂದರು. ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಹಿಂದೆ ಮುಂದೆ ಯೋಚನೆ ಮಾಡದೆ ಕೊಟ್ಟ ಗ್ಯಾರಂಟಿಗಳನ್ನು ಜಾರಿಗೂ ತಂದುಬಿಟ್ರು. ಮಿತ್ರರೇ, ಆ ಸಂದರ್ಭದಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಒಟ್ಟಿಗೆ ಎಲ್ಲ ಗ್ಯಾರಂಟಿಗಳನ್ನು ಸರ್ಕಾರ ಜಾರಿಗೆ ತರುತ್ತೆ ಅಂತ, ಅಥವಾ ಏನಾದರೂ ಹೆಚ್ಚುವರಿ ಕಂಡೀಷನ್ಗಳನ್ನು ಹಾಕಬಹುದು ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಆದರೆ ಸರ್ಕಾರ ಹಾಗೆ ಮಾಡೋದಕ್ಕೆ ಹೋಗಿಲ್ಲ. ಮಹಿಳೆಯರಿಗೆ ಫ್ರೀ ಬಸ್, ಎಲ್ಲರಿಗೂ ಕೂಡ. ಬೇಕಾದರೆ ಸುಧಾಮೂರ್ತಿ ಅವರು ಬಸ್ನಲ್ಲಿ ಓಡಾಡಿದ್ರೆ ಅವರಿಗೂ ಕೂಡ ಫ್ರೀ ಸಿಗುತ್ತೆ. ಮನೆ ಒಡತಿಗೆ 2,000 ರೂಪಾಯಿ ಯಾರ್ಯಾರು ಅಪ್ಲೈ ಮಾಡ್ತಾರೋ ಎಲ್ಲರಿಗೂ ಸಿಗುತ್ತೆ. ಹಾಗೆ 200 ಯೂನಿಟ್ ವರೆಗೂ ಕೂಡ ವಿದ್ಯುತ್ ಫ್ರೀ. ಆತ ಎಷ್ಟು ಕೋಟಿ ದುಡಿತಾನೆ, ಆತನ ಸಂಬಳ ಎಷ್ಟು, ಆತ ಎಷ್ಟು IT ರಿಟರ್ನ್ಸ್ ಮಾಡ್ತಾನೆ, ಇದು ಯಾವುದು ಮ್ಯಾಟ್ರೇ ಆಗೋದಿಲ್ಲ. ಆತ ಆವರೇಜ್ ಆಗಿ 200 ಯೂನಿಟ್ಗಿಂತ ಕಡಿಮೆ ವಿದ್ಯುತ್ತನ್ನು ಬಳಸ್ತಾ ಇದ್ರೆ ಆತನಿಗೆ ಉಚಿತ ವಿದ್ಯುತ್ ಬಿಲ್. ಇದನ್ನ ನೋಡಿದಾಗ ಅದೊಂಥರ ತುಗ್ಲಕ್ ದರ್ಬಾರ್ ಅಂತಲೇ ಅನಿಸಿತ್ತು. ನಾವೆಲ್ಲ ವಿಜಯನಗರದ ಕೃಷ್ಣದೇವರಾಯನ ಸಾಮ್ರಾಜ್ಯದ ಬಗ್ಗೆ ಓದಿದೀವಿ. ಅದೊಂದು ಗೋಲ್ಡನ್ ಏಜ್. ಆ ಕಾಲದಲ್ಲಿ ಚಿನ್ನ, ಮುತ್ತು, ರತ್ನಗಳನ್ನೆಲ್ಲ ಬೀದಿಯಲ್ಲಿ ಮಾರಲಾಗ್ತಾ ಇತ್ತು. ಅಂದ್ರೆ ಕೃಷ್ಣದೇವರಾಯನ ಸಾಮ್ರಾಜ್ಯ ಅಷ್ಟು ಸುಭಿಕ್ಷವಾಗಿತ್ತು ಅಂತ. ಆದರೂ ಸಹ ಇಷ್ಟೊಂದು ಉಚಿತ ಯೋಜನೆಗಳನ್ನು ಆತ ಕೊಟ್ಟಿದ್ದ ಅನ್ನೋದಕ್ಕೆ ಯಾವುದೇ ದಾಖಲೆ ಸಿಗೋದಿಲ್ಲ. ನಾನು ಯಾಕೆ ಇದನ್ನು ಉದಾಹರಣೆ ಕೊಟ್ಟೆ ಅಂತಂದ್ರೆ, ಯಾವ ರಾಜ್ಯ ಎಷ್ಟು ಸಮೃದ್ಧವಾಗಿದ್ರೂ ಕೂಡ ಸರ್ಕಾರ ಯಾವುದೇ ಮಾನದಂಡ ಇಲ್ಲದೆ ಜನರಿಗೆ ಉಚಿತವಾಗಿ ಹಂಚೋದಿಲ್ಲ. ಆದರೆ ನಮ್ಮ ಕರ್ನಾಟಕದಲ್ಲಿ ಬಂದಂತಹ ಕಾಂಗ್ರೆಸ್ ಸರ್ಕಾರ ಯಾವುದೇ ಮಾನದಂಡ ಇಲ್ಲದೆ ಎಲ್ಲರಿಗೂ ಫ್ರೀ ಕೊಡುವಂತಹ ಯೋಜನೆಯನ್ನು ಕೈಗೆತ್ತಿಕೊಳ್ತು. ಮಹಿಳೆಯರಿಗೆ ಬಸ್ ಫ್ರೀ ಅಂತಂದ್ರು. ಅವರು ಕೇವಲ ಆಧಾರ್ ಕಾರ್ಡ್ ಹಿಡ್ಕೊಂಡು ಹೋದ್ರೆ ಸಾಕು. ಅವರ ಹಿನ್ನೆಲೆ, ಅವರ ಬ್ಯಾಂಕ್ ಬ್ಯಾಲೆನ್ಸ್, ಅವ್ರು ಎಷ್ಟು IT ಕಟ್ತಾರೆ ಯಾವುದು ಮುಖ್ಯ ಆಗೋದಿಲ್ಲ. ಅವರು ಫ್ರೀಯಾಗಿ ಓಡಾಡಬಹುದು. ನಾನು ಈ ಹಿಂದೆ ಇದರ ಬಗ್ಗೆ ಮಾತನಾಡಿದಂತಹ ಸಂದರ್ಭದಲ್ಲಿ ಜನಸಾಮಾನ್ಯರು ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಸರ್ಕಾರ ಏನೋ ಯೋಜನೆಯನ್ನು ಕೊಡುತ್ತೆ, ಜನರು ನಮಗದು ಬೇಕಾ ಬೇಡವಾ, ನಾವು ಅದಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿದೀವಾ ಇಲ್ವಾ, ಅದನ್ನ ಜನರೇ ತೀರ್ಮಾನ ಮಾಡಬೇಕಾಗಿತ್ತು. ಇಲ್ಲಿ ಸರ್ಕಾರದ ಮೇಲೆ ಯಾಕೆ ತಪ್ಪು ಹೊರಿಸಬೇಕು? ಸರ್ಕಾರ ಮುಕ್ತವಾಗಿ ಕೊಟ್ಟಿದೆ ಅಂತ ಕೆಲವರು ವಾದ ಮಾಡೋರು ಕೂಡ ಇದ್ದಾರೆ. ಜನರಿಂದ ಇದನ್ನ ನಿರೀಕ್ಷೆ ಮಾಡೋದಕ್ಕಾದರೂ ಸಾಧ್ಯ ಇದೆಯಾ? ಹೆಣದ ಮೇಲೆ 2 ರೂಪಾಯಿ ಸಿಗುತ್ತೆ ಅಂತಂದ್ರೂ ಕೂಡ ಎತ್ಕೊಳ್ಳುವವರು ನಮ್ಮಲ್ಲಿದ್ದಾರೆ. ಅಂತಾದ್ರಲ್ಲಿ ಸರ್ಕಾರ 2,000 ರೂಪಾಯಿ ಕೊಡುತ್ತೆ ಅಂತಂದ್ರೆ ಜನ ಬಿಡ್ತಾರಾ? ಮನೆಗೆ ಫ್ರೀ ಕರೆಂಟ್ ಸಿಗುತ್ತೆ ಅಂತಂದ್ರೆ ಜನ ಅದನ್ನು ಉಪಯೋಗಿಸಿಕೊಳ್ಳದೆ ಇರ್ತಾರಾ? ಈ ಉಚಿತ ಕರೆಂಟ್ ಬಗ್ಗೆ ನನ್ನ ಸ್ನೇಹಿತರ ಜೊತೆಗೆ ನಾನು ವಾಗ್ವಾದ ಮಾಡಿದ್ದೀನಿ. ನೀವೆಲ್ಲ ತುಂಬ ಚೆನ್ನಾಗಿದ್ದೀರಲ್ಲ, ಯಾಕೋಸ್ಕರವಾಗಿ ಬಳಸ್ಕೊಳ್ತಾ ಇದ್ದೀರಿ ಅಂತ. ಆಗ ಅವ್ರೇನು ಉತ್ತರ ಕೊಟ್ಟರು ಗೊತ್ತಾ? ನಾವಿಷ್ಟೆಲ್ಲ ಟ್ಯಾಕ್ಸ್ ಕಟ್ತೀವಿ, ಸರ್ಕಾರದಿಂದ ನಮಗೇನು ಸಿಗುತ್ತೆ? ರೋಡ್ ಟ್ಯಾಕ್ಸ್ ಕಟ್ತೀವಿ, ರಸ್ತೆ ಅಂತೂ ಚೆನ್ನಾಗಿರೋದಿಲ್ಲ, ದುಡ್ದಿದ್ದಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ, ಆನಂತರದಲ್ಲಿ ನಾವೇ ಖರ್ಚು ಮಾಡಿ ಏನೋ ವಸ್ತುಗಳನ್ನು ಪರ್ಚೇಸ್ ಮಾಡಬೇಕು ಅಂತಂದ್ರೆ ಪುನಃ ಅದಕ್ಕೆ GST ಕಟ್ತೀವಿ. ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟುವಂತಹ ನಮಗೆ ಸರ್ಕಾರದಿಂದ ಏನು ಸಿಗ್ತಾ ಇದೆ? ನಮಗೇನೂ ಸಿಗ್ತಾ ಇಲ್ಲ. ನಮ್ಮ ಸುತ್ತಮುತ್ತಲಿನ ವಾತಾವರಣವಾದರೂ ಚೆನ್ನಾಗಿದೆಯಾ? ಬೆಂಗಳೂರಿನಲ್ಲಿ ಓಡಾಡ್ತಾ ಇದ್ರೆ ನಮಗೆ ಪ್ಯಾರಿಸ್ನ ಫೀಲ್ ಬರ್ತಾ ಇದೆಯಾ? ಹೋಗ್ಲಿ, ಯುರೋಪ್ನ ಸಿಟಿಗಳು ಬೇಡ, ಬ್ಯಾಂಕಾಕ್, ಜಕಾರ್ತಾ, ಕೌಲಾಲಂಪುರ್ ತರನೂ ಇಲ್ವಲ್ಲ. ಕೌಲಾಲಂಪುರ್ ಹಾಗಿರ್ಲಿ, ಕೊಲಂಬೋಗೆ ಹೋಲಿಸೋದು ಕಷ್ಟ ಆಗ್ತಾ ಇದೆ. ಆ ರೀತಿಯ ಪರಿಸ್ಥಿತಿ ಹೊರಗಡೆ ಇದೆ. ಹೀಗಾಗಿ ನಾವು ಯಾಕೆ ಗ್ಯಾರಂಟಿಗಳನ್ನು ತೆಗೆದುಕೊಳ್ಬಾರ್ದು? ಸರ್ಕಾರ ಬಿಟ್ಟಿ ಕೊಡ್ತಾ ಇದೆ, ನಾವು ಕೂಡ ಅಪ್ಲಿಕೇಶನ್ ಹಾಕಿದೀವಿ, ಸಿಗ್ತಾ ಇದೆ ಅಷ್ಟೇ. ಇದರಲ್ಲಿ ನೈತಿಕತೆಯ ಪ್ರಶ್ನೆಯೇ ಇಲ್ಲ. ಹೀಗಂತ ಕೆಲವರು ವಾದ ಮಾಡಿದ್ರು. ನೀವೇನಾದ್ರೂ ಪಡೆದುಕೊಳ್ಳದೆ ಇದ್ರೆ ನೀವು ಮೂರ್ಖರಾಗ್ತೀರಿ ಅಂತ. ನಾನು ಯಾಕೆ ಇದನ್ನೆಲ್ಲ ವಿವರಿಸಿ ಹೇಳಿದೆ ಅಂತಂದ್ರೆ, ಸರ್ಕಾರ ಆ ಮಟ್ಟಿಗೆ ಮನಸೋ ಇಚ್ಛೆ ಈ ಗ್ಯಾರಂಟಿಗಳನ್ನು ಹಂಚಿಕೆ ಮಾಡಿತ್ತು. ಈಗ ಸರ್ಕಾರ ಇದನ್ನ ಪರಿಶೀಲನೆ ಮಾಡುತ್ತಂತೆ.
ಯಾರು ನಿಜವಾಗ್ಲೂ ಗ್ಯಾರಂಟಿಗಳಿಗೆ ಅರ್ಹತೆಯನ್ನ ಪಡೆದಿದ್ದಾರೆ, ಯಾರಿಗೆ ಅದರ ಅವಶ್ಯಕತೆ ಇದೆ, ಇದರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ರಾಜ್ಯದಲ್ಲಿ SIR ಬಂದಿದೆಯಲ್ಲ, ಇದರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಒಂದು ಸಭೆ ನಡೆಯಿತು. SIR ನಿಂದ ಏನ್ ಸಾಧಕ ಇದೆ, ಏನ್ ಬಾಧಕ ಇದೆ, ಯಾವ ರೀತಿಯಾಗಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು, ನೆಕ್ಸ್ಟ್ ಕರ್ನಾಟಕವನ್ನ ಟಾರ್ಗೆಟ್ ಮಾಡುವಂತಹ ಸಾಧ್ಯತೆಗಳಿದಾವೆ ಅಂದ್ರೆ ಇವರು ಬಿಂಬಿಸ್ತಾ ಇರೋದು. ಹೀಗಾಗಿ SIR ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಅದೇ SIR ಸಭೆಯಲ್ಲಿ ಒಂದು ತೀರ್ಮಾನ ಮಾಡಲಾಗುತ್ತಂತೆ. ಈ ಗ್ಯಾರಂಟಿ ಯೋಜನೆಗಳಿದಾವಲ್ಲ, ಅದನ್ನೂ ಕೂಡ SIR ಮಾದರಿಯಲ್ಲೇ ಮರುಪರಿಶೀಲನೆ ಮಾಡಬೇಕು. ಹೀಗಂತ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಅನಿಸಿದೆಯಂತೆ. ಅದಕ್ಕೋಸ್ಕರವಾಗಿ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಈ ಎರಡೂ ಯೋಜನೆಗಳನ್ನ ಪುನಃ ಪರಿಷ್ಕರಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿದೆ. ಯಾವ ರೀತಿಯಾಗಿ ಪರಿಷ್ಕರಣೆ ನಡೆಯುತ್ತೆ ಕೇಳಿದ್ರೆ, ಪುನಃ ಅರ್ಜಿಗೆ ಆಹ್ವಾನಿಸೋದಕ್ಕೆ ತೀರ್ಮಾನ ಕೈಗೊಳ್ಳಲಾಗಿದೆಯಂತೆ. ಅಷ್ಟು ಮಾತ್ರ ಅಲ್ಲ, ಹೀಗೆ ಪುನಃ ಅರ್ಜಿ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನಿಬಂಧನೆಗಳಲ್ಲೂ ಕೂಡ ಕೆಲವೊಂದು ಮಾರ್ಪಾಡು ಮಾಡೋದಕ್ಕೆ ರಾಜ್ಯ ಸರ್ಕಾರ ಚಿಂತಿಸಿದೆ ಅಂತ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ. ಅಂದ್ರೆ ಯಾವ ರೀತಿಯಾಗಿ ನಿಯಮಾವಳಿಗಳು ಬದಲಾವಣೆ ಆಗಬಹುದು ಅಂತಂದ್ರೆ, ಈಗ ವಿದ್ಯುತ್ ಅನ್ನ 200 ಯೂನಿಟ್ ವರೆಗೆ ಎಲ್ಲರಿಗೂ ಫ್ರೀ ಕೊಟ್ಟಿದ್ರು. ಅದಕ್ಕೆ ಅರ್ಹತೆ ಏನಾಗಿತ್ತು ಅಂತಂದ್ರೆ, ನಿಮ್ಮ ಆವರೇಜ್ ವಿದ್ಯುತ್ ಬಳಕೆ 200 ಯೂನಿಟ್ಗಿಂತ ಕಡಿಮೆ ಇರಬೇಕು ಅಂತ. ಈ ಯೋಜನೆಗೆ ಆತನ ಸ್ಟೇಟಸ್ ಇಂಪಾರ್ಟೆಂಟ್ ಆಗ್ತಾ ಇರಲಿಲ್ಲ. ಆತನ ಆದಾಯ ಎಷ್ಟು, ಆತ ಎಷ್ಟು IT ರಿಟರ್ನ್ಸ್ ಫೈಲ್ ಮಾಡ್ತಾನೆ, ಇದು ಯಾವುದೂ ಕೂಡ ಮ್ಯಾಟರ್ ಆಗ್ತಾ ಇರಲಿಲ್ಲ. ಈಗ ಸರ್ಕಾರ ಹೊಸದಾಗಿ ಅರ್ಜಿಯನ್ನ ಆಹ್ವಾನಿಸಿದಂತಹ ಸಂದರ್ಭದಲ್ಲಿ ಇದನ್ನೆಲ್ಲ ಇನ್ಕ್ಲೂಡ್ ಮಾಡೋದಕ್ಕೆ ಯೋಜನೆಯನ್ನು ರೂಪಿಸ್ತಾ ಇದೆ. ಹಾಗೆ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಕೆಲವೊಂದಷ್ಟು ಮಾರ್ಪಾಡು ತರುವಂತಹ ಸಾಧ್ಯತೆಗಳಿದಾವೆ. ಈಗ ಸರ್ಕಾರ ಹೇಳ್ತಿರೋದೇನು, ಕೆಲ ಮಹಿಳೆಯರೆಲ್ಲ ಈ ಯೋಜನೆ ಆರಂಭವಾದ ಬಳಿಕ ಸತ್ತೋಗ್ಬಿಟ್ಟಿದ್ದಾರೆ, ಅವರು ಬದುಕೇ ಇಲ್ಲ, ಅಂತವರ ಅಕೌಂಟ್ಗೂ ಕೂಡ ಹಣ ಹೋಗ್ತಾ ಇದೆ. ಒಂದೇ ಮನೆಯಲ್ಲಿ ಇಬ್ಬರಿಗೆಲ್ಲ ಹಣ ಹೋಗ್ತಾ ಇದೆ, ಅದನ್ನು ಕೂಡ ತಪ್ಪಿಸಬೇಕು. ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ನಾವು ಬದಲಾವಣೆ ತರ್ತಾ ಇದ್ದೀವಿ ಅಂತ. ಆದ್ರೆ ಸರ್ಕಾರದ ಉದ್ದೇಶ ಏನು ಕೇಳಿದ್ರೆ, ಈ ಯೋಜನೆಯಲ್ಲಿ ಫಲಾನುಭವಿಗಳನ್ನ ಫಿಲ್ಟರ್ ಮಾಡಬೇಕು. ಈಗ 1,24,00,000 ಮಂದಿಯಷ್ಟು ಗೃಹಲಕ್ಷ್ಮಿ ಯೋಜನೆಗೆ ನೋಂದಾಯಿಸಿಕೊಂಡಿದ್ದಾರೆ. ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಕಟ್ ಆಫ್ ಮಾಡೋದಕ್ಕೆ ಸರ್ಕಾರ ತೀರ್ಮಾನ ಮಾಡದಂತೆ ಕಂಡು ಬರ್ತಾ ಇದೆ. ನನಗನ್ಸಿದ ಮಟ್ಟಿಗೆ ಮಿತ್ರರೇ, ಈಗಿನ ಸರ್ಕಾರದ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಇವರು ಖಂಡಿತವಾಗ್ಲೂ ಒಂದು 50 ಲಕ್ಷ ಜನರ ಹೆಸರನ್ನ ಕಟ್ ಆಫ್ ಮಾಡ್ತಾರೆ. ಯಾಕೆ ಕೇಳಿದ್ರೆ, ಸರ್ಕಾರಕ್ಕೆ ಬೇರೆ ಆಪ್ಷನ್ನೇ ಇಲ್ಲ. ಆ ಹಂತಕ್ಕೆ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ತಲುಪಿದೆ. ಈಗ ಇರುವಂತಹ ಪ್ರಶ್ನೆ ಏನು ಗೊತ್ತಾ, ಇಷ್ಟು ಲೇಟ್ ಆಗಿ ಇವರು ಇದನ್ನ ಪರಿಷ್ಕರಣೆ ಮಾಡೋದಕ್ಕೆ ಹೊರಡ್ತಾ ಇದಾರಲ್ಲ, ಅಲ್ಲಿಗೆ ಸರ್ಕಾರ ಒಂದು ಒಪ್ಪಿಕೊಂಡಂತಾಗಿದೆ ತಾನೆ. ನಾವು ಅರ್ಹತೆ ಇಲ್ಲದಂತಹ ಅನರ್ಹರಿಗೂ ಕೂಡ ಈ ಯೋಜನೆಯ ಲಾಭವನ್ನ ಕೊಟ್ಟಿದ್ದೀವಿ ಅಂತ. ಈ ವಿಚಾರದಲ್ಲಿ ನಾನು ಡೇ 1 ನಿಂದ ಕೂಡ ಇದನ್ನೇ ವಾದ ಮಾಡ್ತಾ ಇದ್ದೆ. ನೀವು ಬಸ್ನಲ್ಲಿ ಮಹಿಳೆಯರಿಗೆ ಫ್ರೀ ಕೊಡಿ, ಆದರೆ ಯಾರಿಗೆ ಅರ್ಹತೆ ಇರುತ್ತೋ ಅವ್ರಿಗೆ ಮಾತ್ರ ಕೊಡಿ. ಒಬ್ಳು ಹೆಣ್ಮಗಳು ತಿಂಗಳಿಗೆ ಒಂದು 10,000 ರೂಪಾಯಿ ಸಂಬಳ ಪಡೀತಾ ಇದ್ದಾಳೆ, ಎಲ್ಲೋ ದೂರದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾಳೆ, ಅವಳು ಪ್ರತಿನಿತ್ಯ ಬಸ್ನಲ್ಲಿ ಓಡಾಡುವಂತಹದ್ದು ಅನಿವಾರ್ಯತೆ ಇದೆ. ಆಕೆಗೆ ನೀವು ದಿನಕ್ಕೊಂದು 25ರಿಂದ 50 ರೂಪಾಯಿವರೆಗೆ ಉಳಿಸಿದ್ದೆ ಆದ್ರೆ ಅದು ಆಕೆಯ ಜೀವನದಲ್ಲಿ ಒಂದು ಬದಲಾವಣೆಯನ್ನ ತರುತ್ತೆ. ಅದು ಬಿಟ್ಟು ಯಾರೋ 1 ಲಕ್ಷ ಸಂಬಳ ಪಡೀತಾ ಇರುವಂತಹ ಮಹಿಳೆಯೂ ಕೂಡ ಬಸ್ನಲ್ಲಿ ಆಧಾರ್ ಕಾರ್ಡ್ ತೋರಿಸಿ ಫ್ರೀಯಾಗಿ ಹೋಗಬಹುದು ಅಂತಂದ್ರೆ ಏನರ್ಥ? ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗಳು ಕೂಡ ಅಷ್ಟೇ. ಅರ್ಹರು ಯಾರಿದಾರೋ ಅವರನ್ನ ಗುರುತಿಸಿ ಅವರಿಗೆ ಕೊಡೋದರಲ್ಲಿ ತಪ್ಪೇನೂ ಇಲ್ಲ. ಅದು ನಿಜವಾಗ್ಲೂ ಕೂಡ ಸಮಾಜದಲ್ಲಿ ಬದಲಾವಣೆಯನ್ನ ತರುತ್ತೆ. ಅದನ್ನ ಬಿಟ್ಬಿಟ್ಟು ನೀವು ಮನಸೋ ಇಚ್ಛೆ ಹಣ ಹಂಚಿದ್ದೆ ಆದ್ರೆ ನಿಮಗೆ ವೋಟ್ ಬರಬಹುದು 1-2 ಎಲೆಕ್ಷನ್ ನಲ್ಲಿ. ಇದರ ಪರಿಣಾಮ ರಾಜ್ಯದ ಮೇಲಾಗತ್ತೆ, ಮುಂದಿನ ಪೀಳಿಗೆಯ ಮೇಲಾಗತ್ತೆ. ಯಾಕೆ ಕಾಂಗ್ರೆಸ್ ಈ ಹಂತದಲ್ಲಿ ಈ ರೀತಿಯಾದಂತಹ ಪರಿಷ್ಕರಣೆಗೆ ಕೈ ಹಾಕ್ತಾ ಇದೆ ಅಂತಂದ್ರೆ, ಅವರಿಗೆ ಆಪ್ಷನ್ ಇಲ್ಲ. ಮಿತ್ರರೇ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವಂತಹ ಸಂದರ್ಭದಲ್ಲಿ ಅಂದ್ರೆ 2023ರ ಮೇ 20ನೇ ತಾರೀಕಿನ ವೇಳೆಗೆ ಕರ್ನಾಟಕ ರಾಜ್ಯದ ಒಟ್ಟು ಸಾಲ ಇದ್ದಿದ್ದು 5 ಲಕ್ಷ ಕೋಟಿಯಷ್ಟು. ಈಗ 3 ವರ್ಷದಲ್ಲಿ ಅದು 8 ಲಕ್ಷ ಕೋಟಿಯನ್ನ ದಾಟಿದೆ. ಅಂದ್ರೆ ವರ್ಷಕ್ಕೆ ಹತ್ತತ್ರ 1 ಲಕ್ಷ ಕೋಟಿಯಷ್ಟು ಇವರು ಸಾಲ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಸಾಲ ಮಾಡಿಬಿಟ್ಟು ಅದನ್ನ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಉದ್ಯೋಗ ಕ್ರಿಯೇಟ್ ಆಗ್ತಾ ಇದೆ. ಫಾರಿನ್ ಕಂಪನಿಗಳು ಇನ್ನಷ್ಟು ಸಂಖ್ಯೆಯಲ್ಲಿ ಬೆಂಗಳೂರಿನಲ್ಲಿ ಬಂದು ಇನ್ವೆಸ್ಟ್ ಮಾಡ್ತಾ ಇದ್ದಾವೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಸಿಟಿಗಳು ಕೂಡ ವೆಸ್ಟರ್ನ್ ಸಿಟಿಗಳಿಗೆ ಕಾಂಪೀಟ್ ಮಾಡುವ ಹಂತಕ್ಕೆ ಬೆಳೀತಾ ಇದ್ದಾವೆ. ರಾಜ್ಯದ ರೈತರ ಉತ್ಪಾದನೆ ಡಬಲ್ ಆಗ್ತಾ ಇದೆ, ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಆಗ್ತಾ ಇದೆ. ಇದಕ್ಕೆ ನಾವು ಸಾಲ ಮಾಡ್ತಾ ಇದೀವಿ ಅಂತಂದ್ರೆ ಒಪ್ಕೊಳ್ಬಹುದಿತ್ತು. ಆದ್ರೆ ಸರ್ಕಾರದ ಸಾಲ ಎಲ್ಲಿಗೆ ಹೋಗ್ತಾ ಇದೆ? ಗ್ಯಾರಂಟಿಗೆ ಹೋಗ್ತಾ ಇದೆ. ಅದು ಕೂಡ ಮನಸೋ ಇಚ್ಛೆ ಹಂಚುವಂತಹ ಗ್ಯಾರಂಟಿಗೆ ಹೋಗ್ತಾ ಇದೆ. ಇದರ ಪರಿಣಾಮ ಇವತ್ತು ರಾಜ್ಯ ಸರ್ಕಾರ ವರ್ಷಕ್ಕೆ 35ರಿಂದ 40 ಸಾವಿರ ಕೋಟಿಯಷ್ಟು ಕೇವಲ ಬಡ್ಡಿ ಕಟ್ಟಬೇಕಾಗಿದೆ ಸಾಲಕ್ಕೆ. ಇದೇ ರೀತಿಯಾಗಿ ಇನ್ನೊಂದು 4 ವರ್ಷ ಹೋಗಿದ್ದೆ ಆದರೆ ಕರ್ನಾಟಕದ ಆದಾಯ ಬಡ್ಡಿ ಕಟ್ಟೋದಕ್ಕೆ ಸರಿಯಾಗತ್ತೆ. ಖರ್ಗೆ ಸಾಹೇಬ್ರು ಹೇಳಿದ್ರಲ್ಲ, ಒಂದು ಹಿಡಿ ಮಣ್ಣು ಹಾಕೋದಕ್ಕೂ ಕೂಡ ದುಡ್ಡಿರೋದಿಲ್ಲ ಅಂತ. ಅದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಮುಂದೆ ಇನ್ನೂ ಜಾಸ್ತಿ ಆಗತ್ತೆ. ಈ ತಕ್ಷಣದಲ್ಲಿ ಸರ್ಕಾರಕ್ಕೆ ಯಾಕೆ ಎಚ್ಚರ ಆಯಿತು ಕೇಳಿದ್ರೆ, ಮಿತ್ರರೇ, 2028ರಲ್ಲಿ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಇಷ್ಟು ದಿನ ಕಾಂಗ್ರೆಸ್ನವ್ರು ಏನು ಅಂದುಕೊಂಡಿದ್ರು, ಗ್ಯಾರಂಟಿಗಳನ್ನು ಕೊಟ್ಟಿದ್ರಿಂದಾಗಿ ನಮಗೆ ಜನ ಓಟ್ ಕೊಡ್ತಾರೆ ಅಂತ. ಆದರೆ ಇತ್ತೀಚಿನ ಚುನಾವಣೆಗಳಲ್ಲಿ ಗೊತ್ತಾಗ್ತಾ ಇದೆ, ಈ ಗ್ಯಾರಂಟಿಗಳಿಗೆ ಜನ ಓಟ್ ಹಾಕೋದಿಲ್ಲ.
ಅದು ಒಂದು ಚುನಾವಣೆಗೆ ಮಾತ್ರ ಸೀಮಿತ. ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ನೀವೇನು 5,000 ರೂಪಾಯಿ ಕೊಡ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯವಾ? ಹೀಗಾಗಿ ಮುಂದಿನ ಚುನಾವಣೆಯನ್ನು ಎದುರಿಸಬೇಕಾದ್ರೆ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ಕ್ಷೇತ್ರದಲ್ಲಾಗಬೇಕು. ಈಗಾಗಲೇ MLAಗಳು ಸಿದ್ದರಾಮಯ್ಯನವರ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ. ಸ್ವಲ್ಪನಾದರೂ ಅನುದಾನವನ್ನು ಬಿಡುಗಡೆ ಮಾಡಿ ಕ್ಷೇತ್ರದ ಕಡೆಗೆ ಮುಖ ಹಾಕೋದಕ್ಕೆ ಆಗ್ತಾ ಇಲ್ಲ, ಜನರ ಯಾವ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ MLAಗಳ ಆಕ್ರೋಶ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಸರ್ಕಾರವು ಕೂಡ ಒತ್ತಡಕ್ಕೊಳಗಾಗಿದೆ. ಇದೇ ಪರಿಸ್ಥಿತಿಯಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯನ್ನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ವಿಧಾನಸಭಾ ಚುನಾವಣೆ ಆಗಿರಲಿ, GBA ಚುನಾವಣೆ ನಡೆಸೋದಕ್ಕೆ ಧೈರ್ಯ ಇಲ್ಲ. ಯಾಕೆ ಅಂತಂದ್ರೆ ಕಳೆದ 3 ವರ್ಷದಲ್ಲಿ ಬೆಂಗಳೂರಿಗೆ ಏನೂ ಆಗಿಲ್ಲ. ಹೀಗಾಗಿ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಪರಿಶೀಲನೆಯನ್ನ ಮಾಡ್ತೀವಿ ಅಂತ ಸರ್ಕಾರ ಹೊರಟಿದೆ. ಆ ಪರಿಶೀಲನೆ ಯಾವ ರೀತಿಯಾಗಿ ನಡೆಯುತ್ತೆ, ಹೊಸದಾಗಿ ಅರ್ಜಿ ಆಹ್ವಾನಿಸಿದಂತಹ ಸಂದರ್ಭದಲ್ಲಿ ಯಾವ್ಯಾವ ನಿಬಂಧನೆಗಳನ್ನ ಹೆಚ್ಚುವರಿಯಾಗಿ ವಿಧಿಸ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಆದರೆ ಒಂದಂತೂ ಸತ್ಯ, ಸರ್ಕಾರದ ಈಗಿನ ಒತ್ತಡವನ್ನ ನೋಡಿದ್ರೆ ತುಂಬಾ ಜನ ಈ ಯೋಜನೆಯಿಂದ ಹೊರಗುಳಿತಾರೆ. ಆದರೆ ವಿಪರ್ಯಾಸ ಏನು ಗೊತ್ತಾ, ಕರ್ನಾಟಕದಲ್ಲಿ ಈ ಫ್ರೀ ಯೋಜನೆಗಳು ಭಾರಿ ಯಶಸ್ಸನ್ನ ಕೊಟ್ಟ ಬಳಿಕ ಇಡೀ ದೇಶಾದ್ಯಂತ ಈ ಬಿಟ್ಟಿ ಸ್ಕೀಮ್ಗಳು ಆವರಿಸಿಕೊಂಡಿದ್ದಾವೆ. ತಮಿಳುನಾಡಿಗೆ ಹೋದ್ರೆ ಅಲ್ಲೂ ಕೂಡ ವಿಜಯ್ ಘೋಷಣೆ ಮಾಡಿದ್ದು ಇದೇ ರೀತಿಯ ಫ್ರೀ ಸ್ಕೀಮ್ಗಳನ್ನ. ಕೇರಳದಲ್ಲಿ ಕಾಂಗ್ರೆಸ್ ಕೂಡ ಫ್ರೀ ಸ್ಕೀಮ್ಗಳನ್ನೇ ಘೋಷಣೆ ಮಾಡಿತ್ತು. ಬಂಗಾಳದಲ್ಲಿ BJPಯೂ ಕೂಡ ಮಾಡಿತ್ತು. ತೆಲಂಗಾಣದಲ್ಲಿ ಮಾಡಿದ್ರು, ಆಂಧ್ರದಲ್ಲಿ ಮಾಡಿದ್ದಾರೆ. ಬಿಹಾರ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಈ ರಾಜ್ಯಗಳನ್ನು ಕೂಡ ಈ ಬಿಟ್ಟಿ ಯೋಜನೆಗಳು ಬಿಟ್ಟಿಲ್ಲ. ಹೀಗಾಗಿ ಸರ್ಕಾರ ಪರಿಷ್ಕರಣೆ ಮಾಡಿ ತನ್ನ ತಪ್ಪನ್ನು ತಿದ್ದಿಕೊಳ್ಳುವಂತಹದ್ದು ಒಂದು ಹಂತ. ಆದರೆ ದೇಶ ಮಟ್ಟದಲ್ಲೇ ಇದಕ್ಕೆ ಬ್ರೇಕ್ ಹಾಕಬೇಕಾದಂತಹ ಅನಿವಾರ್ಯತೆ ಇದೆ. ಅದನ್ನು ಯಾರು ಮಾಡಬೇಕು ಕೇಳಿದ್ರೆ ರಾಜಕೀಯ ಪಕ್ಷಗಳಂತೂ ಮಾಡೋದೇ ಇಲ್ಲ, ಅಥವಾ ಕೇಂದ್ರ ಸರ್ಕಾರವು ಅದಕ್ಕೆ ಕೈ ಹಾಕೋದಿಲ್ಲ. ಹೀಗಾಗಿ ಬಹುತೇಕರು ಸುಪ್ರೀಂ ಕೋರ್ಟ್ ಮೇಲೆ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಇವತ್ತಲ್ಲ ನಾಳೆ ಸುಪ್ರೀಂ ಕೋರ್ಟ್ ಅದಕ್ಕೆ ಬ್ರೇಕ್ ಹಾಕಬಹುದು ಅಂತ. ಅಥವಾ ಚುನಾವಣಾ ಆಯೋಗವು ತನ್ನ ನೀತಿಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ತಂದಿದ್ದೇ ಆದ್ರೆ, ಪ್ರಣಾಳಿಕೆ ಅಂತಂದ್ರೆ ಅದು ಯಾವ ರೀತಿಯಾಗಿರಬೇಕು, ಯಾವುದು ಭರವಸೆ, ಯಾವುದು ಆಮಿಷ, ಇದರ ನಡುವೆ ಒಂದು ಗೆರೆ ಎಳೆಯಲೇಬೇಕಾದಂತಹ ಅವಶ್ಯಕತೆ ಇದೆ. ಮಿತ್ರರೇ, ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಯ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.